ವೀರಸಂದ್ರ ಗ್ರಾಮ ಇದು ಸರ್ವೆ ನಂಬರ್ 90. ಇವತ್ತು ನಾವೇನು ಈ ಜಾಗ ನಿಂತ್ಕೊಂಡಿದ್ದೀವಿ, ಇಲ್ಲಿ ಸರ್ವೆ ನಂಬರ್ 90 ಜಾಗ. ಇದು 1 ಎಕರೆ ಚಿಲ್ಲರೆ ಅಷ್ಟು ಜಾಗ ಐತೆ. ಈ ಜಾಗದಲ್ಲಿ ಸುಮಾರು 106 ವರ್ಷಗಳಿಂದ ಬಡವರು ಪಾಪ ಮನೆಗಳು ಕಟ್ಕೊಂಡು ಜೀವನ ನಡ್ಕೊಂಡು ವಾಸ ಮಾಡ್ಕೊಂಡಿದ್ದಾರೆ. ಆದರೆ ಈ ಜಾಗಕ್ಕೆ ಏನು ಮಾಡಿದ್ದಾರೆ, ಸರ್ಕಾರದಿಂದ ಇವ್ರಿಗೆ ಒಂದು ಅಧಿಕೃತ ದಾಖಲೆಗಳು ಮಾಡಿಕೊಡೋದಕ್ಕೆ ಯಾರೂ ಮುಂದಾಗಲಿಲ್ಲ. ಈಗ ಚುನಾವಣೆ BBMP ಎಲೆಕ್ಷನ್ಸು ಇಂಥದ್ದೆಲ್ಲ ಬಂದಾಗ ನಾವು ಬರ್ತೀವಿ, ನಿಮ್ಗೆ ಅದೇನಾಯ್ತೋ ಏನು ದಾಖಲೆಗಳು ಬೇಕೋ ಎಲ್ಲ ಮಾಡಿಕೊಡ್ತೀವಿ, ನಮ್ಗೆ ಓಟ್ ಹಾಕಿ ಅಂತ ಹೇಳ್ಬಿಟ್ಟು ಬರ್ತಾರೆ. ಗೆದ್ಕೊಂಡು ಹೋದ್ಮೇಲೆ ಹಿಂದೆ ಈ ಸರ್ವೆ ನಂಬರ್ ಪಕ್ಕದಲ್ಲಿ ರಾಜಗೋಪಾಲ್ ರೆಡ್ಡಿ ಅನ್ನೋರು ಇದ್ದಾರೆ. ಅವರು ತುಂಬ ದೊಡ್ಡ ವ್ಯಕ್ತಿ, ರಾಜಗೋಪಾಲ್ ರೆಡ್ಡಿ ಅಂತ. ಆ ವ್ಯಕ್ತಿ ಗೆಲ್ಲೋ ತನಕ ಇವ್ರು ಬೇಕು ಜನಪ್ರತಿನಿಧಿಗಳಿಗೆ, ಗೆದ್ದ ಮೇಲೆ ರಾಜಗೋಪಾಲ್ ರೆಡ್ಡಿ ಬೇಕು. ರಾಜಗೋಪಾಲ್ ರೆಡ್ಡಿ ಅವರು ಏನಾದರೂ ಮಾಡಿ ಇವ್ರನ್ನೆಲ್ಲ ಮನೆಗಳು ಖಾಲಿ ಮಾಡಿಸ್ಬೇಕು ಅಂತ ಒಬ್ಬೊಬ್ಬರಿಗೆ 50,000, 1 ಲಕ್ಷ, 2 ಲಕ್ಷ, 3 ಲಕ್ಷ ಕೊಟ್ಟು ಇವರು ಜೀವನಗಳ ಮೇಲೆ ಇವರು ಒಂದು ಹೊಟ್ಟೆಗೆ ಕಲ್ಲಾಕೋ ಅಂಥ ಕೆಲಸನ ರಾಜಗೋಪಾಲ್ ರೆಡ್ಡಿ ಮಾಡೋದು. ಇಲ್ಲಿರೋಂಥ ಜನಪ್ರತಿನಿಧಿಗಳು ಏನು ಮಾಡ್ತಾರೆ ಗೊತ್ತಾ, ಗೆಲ್ಲ ತನಕ ಇವ್ರು ಓಟುಗಳು ಬೇಕು, ಗೆದ್ದ ಮೇಲೆ ರಾಜಗೋಪಾಲ್ ರೆಡ್ಡಿ ಬೇಕು, ಯಾಕಂದರೆ ಅವನ ಹತ್ರ ದುಡ್ಡು ಐತಿ. ಆ ಥರ ನಡೀತಾ ಇರೋಂಥದ್ದು. ಈಗ ಏನಾದರೂ ಪಣ ತೊಟ್ಟು ಇವ್ರನ್ನ ಎಲ್ಲರನ್ನೂ ಇಲ್ಲಿರೋಂಥವ್ರೆಲ್ಲರೂ ಪಾಪ ಉಳ್ಕೊಂಡಿದ್ದಾರೆ ಒಂದಷ್ಟು ಜನ, ಇಲ್ಲಿರೋರಂಥವ್ರನ್ನೆಲ್ಲರೂ ಖಾಲಿ ಮಾಡಿಸ್ಬೇಕು. ಖಾಲಿ ಮಾಡಿಸಿದ್ರೆ ಏನಾಗ್ತೈತೆ, ಆ ರಾಜಗೋಪಾಲ್ ರೆಡ್ಡಿ ಜಮೀನು ಪಕ್ಕದಲ್ಲಿ ಈ ಸ್ಲಮ್ ಇರೋದ್ರಿಂದ, ಈ ಬಡವರು ಇರೋದ್ರಿಂದ, ಈ ದಲಿತರು ಇರೋದ್ರಿಂದ ಇವ್ರನ್ನೇನಾದರೂ ಮಾಡಿ ಖಾಲಿ ಮಾಡಿಸಿದ್ರೆ ರಾಜಗೋಪಾಲ್ ರೆಡ್ಡಿ ಜಮೀನಿಗೆ ಬೆಲೆ ಬರುತ್ತೆ ಅಂತ ಈ ಖಾಲಿ ಮಾಡಿಸೋಂಥದ್ದನ್ನ ಮತ್ತು ಇದನ್ನ ಇವ್ರ ಮೇಲೆ ಒಂದಷ್ಟು ದೌರ್ಜನ್ಯ ಮಾಡೋದು, ಈ ಎಲ್ಲ ಕೆಲಸಗಳನ್ನ ವಿನಯ್ ಅನ್ನೋರ್ಗೆ ಒಪ್ಪಿಸಿದ್ದಾರೆ. ಇವ್ರನ್ನೇನ ಮಾಡಿ ಇಲ್ಲಿಂದ ಖಾಲಿ ಮಾಡಿಸೋ ಅಷ್ಟು ಜವಾಬ್ದಾರಿ ವಿನಯ್ ಅನ್ನೋರು ತಗೊಂಡಿರೋದು. ಸರ್, ವಿನಯ್ ಅನ್ನೋರಲ್ಲ, ಕರ್ನಾಟಕ ಸರ್ಕಾರ ಬಂದ್ರೂ ಇವರು ಒಂದೇ ಒಂದು ಮನೆದು ಒಂದೇ ಒಂದು ಇಟ್ಟಿಗೆ ಅಲ್ಲಾಡೋದಕ್ಕೆ ಬಿಡಲ್ಲ. ಯಾವುದೇ ಕಾರಣಕ್ಕೂ ಇವ್ರನ್ನ ಇಲ್ಲಿಂದ ಖಾಲಿ ಮಾಡಿಸೋದಕ್ಕೆ ಬಿಡಲ್ಲ. ಇವ್ರ ಪರವಾಗಿ ನಿರಂತರವಾಗಿ ಹೋರಾಟ ಮಾಡ್ತೀವಿ. ನಿಮ್ಮ ಪ್ರಯತ್ನಗಳೇನಾಯ್ತೋ, ನಿನ್ನ ಜಮೀನಿದ್ರೆ ನಿನ್ನ ಜಮೀನಲ್ಲಿ ನೀನು ಬೆಳೆ ಬೆಳಕು, ಅಥವಾ ನೀನು ಕಮರ್ಷಿಯಲ್ ಮಾಡ್ಕೊ, ಬಿಲ್ಡಿಂಗ್ ಕಟ್ಕೊ, ಏನು ಬೇಕೋ ಮಾಡ್ಕೊ. ರಾಜಗೋಪಾಲ್ ರೆಡ್ಡಿ ಅವರು ಬಡವ್ರ ಹೊಟ್ಟೆ ಮೇಲೆ ಹೊಡೆಯುವಂಥದ್ದು, ಬಡವ್ರಿಗೆ ತೊಂದರೆ ಕೊಡೋ ಅಂಥ ಕೆಲಸ ಏನನ್ನ ಮಾಡಿದ್ದೀರಿ ಅಂದರೆ ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ನೋಡ್ಕೊಂಡಿರೋಂಥವ್ರು ಅಲ್ಲ. ವಿನಯ್ ಅವರು ಮತ್ತು ರಾಜಗೋಪಾಲ್ ರೆಡ್ಡಿ ಅವರು ದಯವಿಟ್ಟು ಬಡವ್ರ ಪರವಾಗಿ ನಿಂತ್ಕೊಂಡು ಯೋಚನೆ ಮಾಡಿ ಅವ್ರ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡೋಂಥ ಕೆಲಸ ಮಾಡಬೇಕು ಹೊರತು ಬಡವ್ರು ಹೊಟ್ಟೆ ಹೊಡೆಯೋಂಥ ಕೆಲಸನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳ್ತಾ ಇದ್ದೀನಿ. ಸರ್ವೆ ನಂಬರ್ 90 ಜಾಗ, ಇದು ಸರ್ಕಾರಿ ಜಾಗ. ಇದಕ್ಕೆ 1 ಎಕರೆ 10 ಗುಂಟೆ ಜಾಗ. ಇದಕ್ಕೆ ಸರ್ಕಾರದವರೇ ಖುದ್ದು ಬಂದು ಅವ್ರು ಏನೇನೋ ಜೀವನ ಅವರು ಮನೆಗಳೇನೇನು ಮಾಡ್ಕೊಂಡಿದ್ದಾರೋ ಆ ಮನೆಗಳಿಗೆ ಸ್ಲಮ್ ಬೋರ್ಡಿಂದ ಅಲಾಟ್ಮೆಂಟ್ ಮಾಡಿ ಅಧಿಕೃತ ದಾಖಲೆಗಳನ್ನ ಈ ಮನೆಯವ್ರಿಗೆ ಕೊಡಬೇಕು ಅಂತೇಳ್ಬಿಟ್ಟು ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀನಿ. ಇವರು ಜಮೀನು ವಿಚಾರವಾಗಿ ಏನಾದರೂ ಬಂದರೆ ದೊಡ್ಡ ಮಟ್ಟದ ಕ್ರಾಂತಿ ನಡೆಸ್ತೀವಿ ಅಂತೇಳ್ಬಿಟ್ಟು ಮುಖಾಂತರ ವಿನಯ್ ಮತ್ತು ರಾಜಗೋಪಾಲ್ ರೆಡ್ಡಿ ಅವ್ರ ವಿರುದ್ಧ ದೊಡ್ಡ ಮಟ್ಟದ ಕ್ರಾಂತಿ. ಈ ಹಿಂದೆ ಬೆಂಗಳೂರು ನಗರದಲ್ಲಿ ಅಂಥ ಹೋರಾಟ ನಡೆದಿರಬಾರ್ದು, ಅಷ್ಟು ದೊಡ್ಡ ಹೋರಾಟ ನಾವು ನಡೆಸಿ ಅವ್ರ ಮನೆಗಳನ್ನ ಉಳಿಸ್ತೀವಿ ಅಂತ ಹೇಳ್ಬಿಟ್ಟು ಮುಖಾಂತರ ಮನವಿ ಮಾಡ್ತಾಯಿದ್ದೀನಿ. ನಿಮ್ಮ ಪ್ರಯತ್ನಗಳು ಇವತ್ತೇ ನಿಲ್ಲಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್. ಹಕ್ಕುಪತ್ರಗಳಲ್ಲಣ್ಣ, ಇವ್ರ ಪಾಪ ಎಲ್ಲರಿಗೂ ಟ್ಯಾಕ್ಸ್ ಕಟ್ಟವ್ರಣ್ಣ. ಇರ್ರಿ ಇವರು ಪಾಪ ನಗರಸಭೆಗೆ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟೋರಿ, ಎಲ್ಲರೂ ತೆರಿಗೆ ಕಟ್ಟಿದ್ದಾರೆ. ಆ ತೆರಿಗೆನೆಲ್ಲ ತಗೊಂಡಿರೋಂಥ ಅಧಿಕಾರಿಗಳು ಇವತ್ತು ಬಂದವ್ರಿಗೆ ಹಕ್ಕುಪತ್ರಗಳು ಕೊಡಬೇಕು. ನಾನು ಬಿಡಲ್ಲಣ್ಣ. ಈಗ ಹಕ್ಕುಪತ್ರಗಳು ಕೊಡೋ ತನಕ, ಅವ್ರಿಗೆ ಅಧಿಕೃತ ದಾಖಲೆಗಳು ಕೊಡೋ ತನಕ ಪ್ರತಿಯೊಂದು ಮನೆಗೂ ದಾಖಲೆಗಳಾಗಬೇಕು ಅವ್ರಿಗೆ. ಅಲ್ಲಿ ತನಕ ನಾನು ಬಿಡಲ್ಲ. ಅರ್ಥ ಆಯ್ತಲ್ಲ? ನೆಕ್ಸ್ಟು ಅವ್ರು ಯಾರು ಪಾಪ ಈ ಕಡೆ ಬಂದು ಓಟ್ ಕೇಳ್ತಾರೋ, ಅವ್ರು ಪಾಪ ಯಾವ ವಾರ್ಡು ಮೆಂಬರ್ ಬಂದು ಇಲ್ಲಿ ಎಲೆಕ್ಷನ್ ನಿಲ್ತಾರೋ. ಈಗ ಅವ್ನು ಯಾರೋ ಕೌನ್ಸಿಲರ್ ಎಲೆಕ್ಷನ್ಗೆ ಬಂದವ್ರು ಏನು ಹೇಳ್ತಾರೆ ರೀ? ಅಲ್ಲ, ನಾವು ಓಟ್ ಆದಾಗ ಏನು ಹೇಳ್ತಾರೆ, ಓಟಿಗೆ ಬಂದಾಗ ಹಕ್ಕುಪತ್ರ ಕೊಡಿಸ್ತೀನಿ, ಎಲ್ಲ ಕೊಡಿಸ್ತೀನಿ ಅಂತಾರೆ. ಓಟಿಗೆ ಬಂದಾಗ ಓಟ್ ಗೆದ್ದಿದ ತಕ್ಷಣ ರಾಜಗೋಪಾಲ್ ರೆಡ್ಡಿ ಹೇಳ್ತಾನೆ, ಏನೋ ಮಾಡಿ ಅವ್ರನ್ನ ಖಾಲಿ ಮಾಡಿಸ್ಬಿಡು, ನಿನಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡ್ತೀನಿ ಅಂತಾರೆ. ಅವಾಗ ಪಾಪ ನೋಡಿ ಇಂಥವ್ರು ನೋಡಿ ಬಡವರು ಹೊಟ್ಟೆ ಮೇಲೆ ಹೊಡೆಯೋಂಥ ಕೆಲಸನ ಇಲ್ಲಿರೋಂಥ ಒಂದಷ್ಟು ಜನಪ್ರತಿನಿಧಿಗಳು ಮಾಡ್ತಾ ಇರೋಂಥದ್ದು. ಯಾರ್ಯಾರು ಏನೇನೇ ಮಾಡಿದ್ರು, ಎಷ್ಟೇ ಏನೇ ಮಾಡಿದ್ರು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋಂಥದ್ದಲ್ಲ. ದಯವಿಟ್ಟು ಹೇಳ್ತೀನಿ, ಬಡವ್ರ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡೋಂಥದ್ದು ಮಾಡಿರಿ. ಬಡವ್ರ ಹೊಟ್ಟೆ ಹೊಡೆಯೋಂಥ ಕೆಲಸ ನೀವು ಮಾಡಿದಾಗ ಬಡವ್ರ ಪರವಾಗಿ ನಿಂತ್ಕೊಂಡು ಅವ್ರನ್ನ ಗೆಲ್ಸೋಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ, ಇವರ ಒಂದು
ಮನೆಗಳಿಗೆ ಹಕ್ಕುಪತ್ರಗಳು ಕೊಡೋ ತನಕ ನಿರಂತರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಮನವಿ ಮಾಡ್ತೀನಿ ಸರ್. ರಾಜ್ಯ ಕಂಡಂಥ ಅತಿ ವೇಗದಲ್ಲಿ ಚಿಕ್ಕ ವಯಸ್ಸಿಗೆ ನಮ್ಮ ಸಂದೇಶಣ್ಣವರು ಈ ಬಡವರಿಗೆ, ದೀನ ದಲಿತರಿಗೆ, ಶೋಷಿತರಿಗೆ ಭೂ ಹಕ್ಕುಗಳನ್ನು ಉಳಿಸ್ಕೊಡುವ ಒಂದು ನಿಟ್ಟಿನಲ್ಲಿ 425 ಹೋರಾಟಗಳನ್ನು ಮಾಡಿ ಇವತ್ತು ರಾಜ್ಯದಲ್ಲೇ ಒಂದು ಫೇಮಸ್ ಆಗಿರ್ತಕ್ಕಂಥ ನಮ್ಮ ಸಂದೇಶಣ್ಣವರು ಬಂದು ಇವತ್ತು ವೀರಸಂದ್ರ ಬಂದು ಈ ಬಡವರಿಗೆ ಏನು ಇವತ್ತು ಬೀದಿಗೆ ಬಂದಿದ್ದಾರೋ ಅವರಿಗೆ ಹಕ್ಕುಪತ್ರ ಕೊಡಿಸುವ ಒಂದು ಭರವಸೆನ ಕೊಟ್ಟು ಇವತ್ತು ಇವರಿಗೆಲ್ಲ ಆಶ್ವಾಸನೆ ಅಲ್ಲ, ನಿರಂತರವಾಗಿ ಅವರು ಹೋರಾಟ ಮಾಡ್ತೀರಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾವು ಸಂದೇಶಣ್ಣವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ವೀರಸಂದ್ರ ಗ್ರಾಮ ಸರ್ವೆ ನಂಬರ್ 90, 1 ಎಕರೆ 10 ಗುಂಟೆ ಜಮೀನು. ಈ ಒಂದು ಜಾಗ ಬಂದು ಪಾಪ ಏನೋ ಕುಂಟೆ ಜಾಗ ಅಂತ ಇತ್ತು. ಒಂದು 70-80 ವರ್ಷದಿಂದ ಪಾಪ ಬಡ ದಲಿತ ಕುಟುಂಬವರು ಬಡವರು ಬಂದು ಇಲ್ಲಿ ಒಂದು ಗುಡಿಸ್ಲಾಕೊಂಡು ಏನೋ ಜೀವನ ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ರಾಜಗೋಪಾಲ್ ರೆಡ್ಡಿ ಮತ್ತು ವಿನಯ್ ಅನ್ನೋವಂಥ ಬಲಾಢ್ಯರು ಇವ್ರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಟ್ ಈಗ ನಮ್ಮ ಸಂದೇಶಣ್ಣವರು ಇವರಿಗೆ ಬಂದು ಒಂದು ಭರವಸೆ ಕೊಟ್ಟಿದ್ದಾರೆ. ನಾನು ಏನೇ ಆಗಿರಲಿ ಒಂದೇ ಒಂದು ಇಟ್ಟಿಗೆ ಅಲ್ಲಾಡಕ್ಕೆ ಬಿಡಲ್ಲ, ನಾನು ನಿಮಗೆ ನ್ಯಾಯ ಕೊಡಿಸ್ತೀನಿ ಅಂತ ಅವ್ರು ಹೇಳಿದ್ಮೇಲೆ ಅದು 100% ಅವ್ರು ಮಾಡಿಕೊಡ್ತಾರೆ. ಅವ್ರ ಹಿಂದೆಗಡೆ ನಾವೆಲ್ಲ ನಿಂತು ಕೆಲಸ ಮಾಡಿಕೊಡ್ತೀವಿ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ.